ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಹಂಬಜಲ್ ವ್ಲಾಗ್. ಗೈಸ್, ಇವತ್ತು ವೆರಿ ಸ್ಪೆಷಲ್ ಡೇ ಟು ಮೀ ಅಂತ ಅನ್ನಿಸ್ತಿದೆ. ಯಾಕಂದರೆ ಇವತ್ತು ಅರವಿಂದ್ ಬರ್ಡೇ ಇದೆ. ಅರವಿಂದ್ ಬರ್ಡೇ ಆದ್ದರಿಂದ ತುಂಬ ಖುಷಿ ಆಗ್ತಿದೆ. ಗೈಸ್, ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಆ್ಯಕ್ಚುಲಿ ನಮಗೆ ಮೇನ್ ಇರೋವಂಥದ್ದು ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು ಅಂತ ಹೇಳಿ, ಯಾವುದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರು ಪರವಾಗಿಲ್ಲ, ದೇವಸ್ಥಾನಕ್ಕೆ ಫಸ್ಟ್ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ತೀವಿ ಇಬ್ಬರೂ ಕೂಡ. ಮುಂದಿನ ಕಾಲೇಜಿಗೆ ಡ್ರಾಪ್ ಮಾಡಿ ನಾವು ಟೆಂಪಲ್ಗೆ ಹೋಗ್ತೀವಿ. ಗೈಸ್, ಹೇಗಿರುತ್ತೆ ಇವತ್ತಿನ ದಿನ, ಏನೆಲ್ಲ ಇರುತ್ತೆ ನನ್ನ ಇವತ್ತಿನ ವ್ಲಾಗಲ್ಲಿ ಅಂತ ನೋಡಿ. ಗೈಸ್, ಅರವಿಂದ್ ಇವಾಗ ಮುಂದಿನ ಡ್ರಾಪ್ ಮಾಡಿ ಬಂದರು. ಇವಾಗ ಹೊರಟ್ವಿ ಟೆಂಪಲ್ಗೆ. ಹೋಗ್ತಾ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ. ಇವಾಗ ಹೊರಟಿರೋವಂಥ ಟೆಂಪಲ್ಲು ಮಹದೇಶ್ವರ ಟೆಂಪಲ್ಗೆ ಹೋಗೋಣ ಅಂತ. ಪಡ್ವಾರಳ್ಳಿಯಲ್ಲಿ ಮಹದೇಶ್ವರ ಟೆಂಪಲ್ ಇದು ತುಂಬ ಚೆನ್ನಾಗಿದೆ. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಆ್ಯಕ್ಚುಲಿ ಇವತ್ತು ಫ್ರೈಡೇ ಆದರೂ ಮಹದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ್ದಾದ್ರು ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಏನೋ ಗೊತ್ತಿಲ್ಲ, ಇವತ್ತು ನನಗೆ ಮಹದೇಶ್ವರ ಟೆಂಪಲ್ಗೆ ಹೋಗಬೇಕು ಅಂತ ಅನ್ನಿಸ್ತು. ಸೊ ಅಲ್ಲಿಗೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ ಅಲ್ಲಿ, ನನಗಂತೂ ಇಷ್ಟ. ಟೈಮು 10:45. ಹೌದಾ? ಅಲ್ಲ, ಇಷ್ಟು ದೊಡ್ಡದಾಗಿ ಕಟ್ಟಿದ್ರಾರು. ಗೈಸ್, ಅರವಿಂದ್ ಹೇಗೆ ನೋಡಿದ್ದಾರೆ ಅಂತ ಹೇಳಿದ್ರೆ, ಅರವಿಂದ್ ಚಿಕ್ಕವರಿದ್ದಾಗ ಪಡ್ವಾರಳ್ಳಿಯಲ್ಲೇ ಇದ್ದಿದ್ದವರು. ಅವರಪ್ಪ KSRTCಯಲ್ಲಿ ಇದ್ದಿದ್ದರಿಂದ ಅವ್ರು ಇದ್ದಿದ್ದು ಪಡ್ವಾರಳ್ಳಿಯಲ್ಲೇ, ಮೈಸೂರಲ್ಲಿ. ಸೊ ಹಾಗಾಗಿ ಇಲ್ಲೆಲ್ಲ ತುಂಬ ಆಟ ಆಡಿದ್ದಾರೆ. ಇಲ್ಲೆಲ್ಲ ಕೆರೆ ಮಾಳ ಇತ್ತು, ದೇವಸ್ಥಾನ ಏನೂ ಇರಲಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಅಂದರೆ ಅವರು ತುಂಬ ಈ ಪ್ಲೇಸಸ್ ಎಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು, ಇಲ್ಲೇ ಇದ್ದವರಲ್ವಾ ಚಿಕ್ಕದ್ರಿಂದನೂ. ಹಾಗಾಗಿ ನೀವು ನೋಡ್ತಿರ್ಬೋದು, ತುಂಬ ಪ್ರಸಿದ್ಧವಾದ ದೇವಸ್ಥಾನ ಇದು ಈಗ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಪೂಜೆನೂ ಕೂಡ ಇಲ್ಲಿ ಮಾಡಿಕೊಡ್ತಾರೆ. ಸಖತ್ ಖುಷಿ ಆಗುತ್ತೆ ಸೀರಿಯಸ್ಲಿ. ಇದೇ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯನ ವಿಗ್ರಹನೂ ಕೂಡ ಇದೆ. ತುಂಬ ಖುಷಿ ಆಗ್ತಿದೆ. ಸುಬ್ರಹ್ಮಣ್ಯನ ವಿಗ್ರಹನೂ ಕೂಡ ಇರೋದರಿಂದ ನಾವು ಅಲ್ಲೂ ಕೈ ಮುಕ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ. ಹಾಗೆ ವಿಭೂತಿ ಅರ್ಚನೆ ಮಾಡಿಸೋಣ ಅಂತ ಹೇಳಿ ವಿಭೂತಿ ಅರ್ಚನೆ ಮಾಡಿಸ್ತಾ ಇದ್ವಿ ದೇವರಿಗೆ, ಮಾದಪ್ಪನಿಗೆ. ಈಗಂತೂ ಮಹದೇಶ್ವರ ಟೆಂಪಲ್ಲು, ಮಹದೇಶ್ವರ ಬೆಟ್ಟಕ್ಕೆ ಹೋದಷ್ಟೇ ಖುಷಿ ಆಗಾಯಿತು. ಯಾಕೆಂದರೆ ಒಂಥರ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂದರೆ ವಿಗ್ರಹ ತುಂಬಾ ಚೆನ್ನಾಗಿದೆ, ಎದ್ದು ಬರೋ ಥರ ಇದೆ ಮಾದಪ್ಪ. ಒಂಥರ ಖುಷಿ ಆಗುತ್ತೆ ಇಲ್ಲಿ ನೋಡಿದ್ರೆ. ನಾನು ಅದನ್ನು ಜೂಮ್ ಮಾಡಿ ತೋರಿಸಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಗೈಸ್, ಇಲ್ಲಿ ಒಂದು ಮಿನಿ ಚೌಟ್ರಿನೂ ಕೂಡ ಇದೆ. ಇಲ್ಲಿ ಬರ್ಡೇ ಸೆಲೆಬ್ರೇಷನ್, ಹಾಗೆ ಪ್ರೆಗ್ನೆನ್ಸಿ ಕಳಿಸೋವಂಥದ್ದು, ಈ ಬಾಣಂತಿ ಮಗು ನಾಮಕರಣ ಮಾಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾರೆ ಸೆಲೆಬ್ರೇಷನು. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ದೇವಸ್ಥಾನದಲ್ಲೇ ಮಾಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಬಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು ನವಗ್ರಹ ದೇವಸ್ಥಾನ. ಗೈಸ್, ಎಲ್ಲನೂ ನೋಡ್ಕೊಂಡು ಆರಾಮಾಗಿ ನಿಧಾನಕ್ಕೆ, ಯಾಕೆಂದರೆ ನಮಗೂ ಟೈಮ್ ಇತ್ತು, ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು
ಹೋಗ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಫ್ರಂಟಲ್ಲಿ ಪಾರ್ಕು ಕೂಡ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಂದು ಪ್ಲೇಸೇ ಒಂಥರ ಸಮಾಧಾನಕರವಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿಯಾಯಿತು. ಹಾಗೆ ಫೋಟೋಶೂಟ್ನು ಮಾಡ್ಕೊಂಡ್ವಿ ನಾವು. ಅರವಿಂದ್ ಗೊತ್ತಲ್ಲ, ದೇವರಲ್ಲಿ ತುಂಬ ಭಕ್ತಿ. ಅವರು ಸ್ವಲ್ಪ ನವಗ್ರಹ ಎಲ್ಲ ಸುತ್ತಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಂಡು ಬಂದರು. ಹಾಗೆ ಮುಂದೆ ಪಾರ್ಕ್ ಇತ್ತಲ್ಲ, ಅಲ್ಲೆಲ್ಲ ಹೋಗಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಪಾರ್ಕ್ ಹತ್ರ ಬಂದ್ವಿ. ಅರವಿಂದ್ ನೋಡಿ ಗೈಸ್, ಟೆಂಪಲ್ಗೆ ಬಂದ್ರೂ ಕೂಡ ಆಯುರ್ವೇದಿಕ್ ಔಷಧಿ ಕಂಡುಹಿಡಿಯೋದಂತೂ ಬಿಡಲ್ಲ. ಯಾವಾಗಲೂ ಅಷ್ಟೇ, ಏನು ಸಿಕ್ಕಿದ್ರು ಇದು ಅದಕ್ಕೆ ಯೂಸ್ ಆಗುತ್ತೆ, ಇದು ಇದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ನಾವು ಇಲ್ಲಿಂದ ಹೊರಟ್ವಿ. ಇಲ್ಲಿ ಬಂದು ಲಕ್ಷ್ಮೀಕಾಂತ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಿ ಕೆ ಡಿ ರೋಡಲ್ಲಿದೆ. ಅಲ್ಲಿಗೆ ಹೋಗೋಣ ಅಂತೇಳಿ. ಆ್ಯಕ್ಚುಲಿ ನಾನು ಇಲ್ಲಿಗೆ ಫಸ್ಟ್ ಟೈಮ್ ಯಾವತ್ತೂ ಬಂದಿಲ್ಲ. ಅರವಿಂದ್ಗೆ ಲಕ್ಷ್ಮೀ ಪೂಜೆನ ಮಾಡಬೇಕು ಅಂತ ಹೇಳಿತ್ತು. ಹಾಗಾಗಿ ಬನ್ನಿ ನಿಮ್ಮದು ಬರ್ಡೇ ಅಲ್ಲ ಇವತ್ತು, ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದೆ. ಆದರೆ ವಿಡಿಯೋ ಮಾಡೋಕ್ಕೆ ಇಲ್ಲಿ ಯಾವುದೇ ಒಂದು ಅಬ್ಜೆಕ್ಷನ್ ಮಾಡಲಿಲ್ಲ. ನನಗಂತೂ ಖುಷಿ ಆಯಿತು. ಅವ್ರದ್ದೇ ಪರ್ಮಿಷನ್ ಕೇಳಿದೆ ನಾನು ವೀಡಿಯೋ ಮಾಡ್ಕೊಬೋದಾ ಅಂತ ಹೇಳಿ. ಅವ್ರು ಮಾಡ್ಕೊಂಪ ಇಲ್ಲಿ ನಿಂತ್ಕೊಂಡು ಡೈರೆಕ್ಷನಲ್ಲಿ ಮಾಡ್ಕೊಪ್ಪ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವರೇ ಸಪೋರ್ಟ್ ಮಾಡಿದ್ರು. ನನಗಂತೂ ಸಖತ್ ಖುಷಿ ಆಯಿತು ಸೀರಿಯಸ್ಲಿ. ಏಕೆಂದರೆ ಯಾವ ದೇವಸ್ಥಾನದಲ್ಲೂ ಕೂಡ ಆ ಥರ ಮಾಡ್ಕೊಳ್ಳಿಕ್ಕೆ ಬಿಡಲ್ಲ ವೀಡಿಯೋಸ್ನ. ಅಂಥದ್ರಲ್ಲಿ ಅವರೇ ಇಲ್ಲಿ ಮಾಡ್ಕೊಳ್ಳಿ, ಈ ಥರ ನಿಂತ್ಕೊಂಡು ಮಾಡ್ಕೊಳ್ಳಿ, ಕರೆಕ್ಟಾಗಿ ನೇರವಾಗಿ ಕಾಣಿಸುತ್ತೆ ಅಂತ ಹೇಳಿ. ಗೈಸ್ ತುಂಬ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿದರು. ಆದರೆ ಇನ್ನೂ ಗ್ರ್ಯಾಂಡಾಗಿ ಅಲಂಕಾರನ ಮಾಡಬೇಕು ಅಂತ ಹೇಳಿ ಅವರು ಸ್ಕ್ರೀನೆಲ್ಲ ಬಿಡ್ತಾಯಿದ್ರು. ಅಂದರೆ ನಾವು ಇಲ್ಲಿ ಕುಂಕುಮಾರ್ಚನೆ ಮಾಡಿಸೋಣ ಅಂತ ಹೇಳಿ ಮಾಡಿಸ್ಲಿಕ್ಕೆ ಅಂತ ಹೇಳಿ ಕೇಳಿದ್ವಿ. ಬಟ್ ಅವರು ಅಲ್ಲಿ ಬರೆದ್ಬಿಟ್ಟು ಹೋಗಬೇಕು ನಿಮ್ಮದು ನಕ್ಷತ್ರ ಮತ್ತು ರಾಶಿ ಎಲ್ಲನೂ, ಆವಾಗ ಅವ್ರು ಅರ್ಚನೆ ಮಾಡ್ತಾರೆ ಅಂತ ಹೇಳಿದರು. ಏಕೆಂದರೆ ಲೇಟ್ ಆಗುತ್ತೆ, ಇನ್ನು ಅಲಂಕಾರ ಮಾಡಿಲ್ಲ. ನಮಗೇನೋ ಇದೇ ಅಲಂಕಾರ ಅಂತ ಅಂದ್ಕೊಂಡ್ವಿ. ಇನ್ನೂ ಅಲಂಕಾರನ ಚೆನ್ನಾಗಿ ಮಾಡ್ತಾರಂತೆ. ನೋಡಿ ಗೈಸ್, ದೀಪನ ಎಷ್ಟು ಚೆನ್ನಾಗಿ ಹಚ್ಚಿಟ್ಟಿದ್ದಾರೆ ಅಂದರೆ ಒಂಥರ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಖುಷಿ ಆಯಿತು ಇಲ್ಲಿಗೆ ಬಂದು. ದಿಸ್ ಇಸ್ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿದ್ದು, ಯಾವಾಗಲೂ ಬಂದಿಲ್ಲ. ಒಂಥರ ಖುಷಿ ಆಯಿತು. ನಾವು ಹಂಗೆ ಹೋಗ್ಬಿಡ್ತಿದ್ವಿ ರೋಡಲ್ಲಿ, ಒಂದು ದಿನವೂ ಕೂಡ ಇಲ್ಲಿ ಒಳಗಡೆ ಬಂದು ನೋಡಿರಲಿಲ್ಲ. ಒಂದು ಸರಿ ಬನ್ನಿ ಇಲ್ಲಿಗೆ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದರೆ, ನೋಡಿ ಅಲಂಕಾರಕ್ಕೆ ದೊಡ್ಡ ದೊಡ್ಡ ಹಾರಗಳೆಲ್ಲ ಇಟ್ಟಿದ್ದಾರೆ. ಇನ್ನೂ ಅಲಂಕಾರ ಮಾಡಿಲ್ಲ ಅಂತ ಹೇಳಿದ್ರು. ಬಟ್ ಇಲ್ಲೇ ಅಷ್ಟೊಂದು ಖುಷಿ ಆಯಿತು, ಅಷ್ಟೊಂದು ಚೆನ್ನಾಗಿತ್ತು. ಅಲಂಕಾರ ಮಾಡಿದ ರೀತಿಯೇ ನಮಗೆ ಕಾಣಿಸ್ತಾ ಇತ್ತು. ಅಲಂಕಾರ ಮಾಡಿದ್ಮೇಲೆ ಇನ್ಯಾವ ರೀತಿ ಕಾಣುತ್ತೋ ಗೊತ್ತಿಲ್ಲ. ನಾನಂತೂ ಡೆಫಿನೆಟ್ಲಿ ಇನ್ನೊಂದು ಸರಿ ಬಂದೇ ಬರ್ತೀನಿ. ನೋಡಿ ಈ ಥರ ಸ್ಕ್ರೀನ್ನ ಬಿಟ್ಟಿದ್ದಾರೆ ಈಗ ಅಲಂಕಾರ ಮಾಡಲಿಕ್ಕೆ ಅಂತ ಹೇಳಿ. ಹಾಗೆ ಗೈಸ್, ನನ್ನ ಮನೆಗೆ ಬಂದೆ ಎಲ್ಲ ಮುಗಿಸ್ಕೊಂಡು. ನಂತರ ಇಲ್ಲಿ ನಮ್ಮ ಭೂಮಿ ಮನೆ ಪಕ್ಕದ ಮನೆಯವ್ರದ್ದು ಮಗನ ಮದುವೆ ಇತ್ತು. ತುಂಬ ಇನ್ವೈಟ್ ಮಾಡಿದರು ಪಾಪ. ಹಾಗಾಗಿ ಹಳದಿ ಶಾಸ್ತ್ರಕ್ಕೂ ಬರಲೇಬೇಕು ಅಂತ ಹೇಳಿ ತುಂಬ ಸರಿ ಹೇಳಿದರು. ಹಾಗಾಗಿ ಬಂದೆ ನಾನು. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಅಂಗಡಿ ಹತ್ರ ಹೋದೆ. ಹಾಗೆ ಅರವಿಂದ್ ಬರ್ಡೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಲ್ಲ, ಅಂದರೆ ಏನಿಲ್ಲ, ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಸಿದ್ದಾರೆ ಅಭಿ ಮತ್ತು ಭೂಮಿ. ಈ ತಿಂಗಳು 25th ನನ್ನ ಆ್ಯನಿವರ್ಸರಿ ಇದೆ ನಂದು ಅರವಿಂದು. ನೋಡೋಣ ಅವಾಗೇನಾದರೂ ಗಿಫ್ಟ್ ಕೊಡೋಣ ಅಂತ ಹೇಳಿ ನಾನು ಇವಾಗ ಏನೂ ಕೊಡಲಿಲ್ಲ. ಹಾಗೆ ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ. ಬ್ಲಾಗ್ ಮಾಡ್ತಾ ಇದ್ದೀನಿ ನಿಮ್ಮ ನೋಡರು ಮಕ ನೋಡೋದಲ್ಲ ನೋಡಿ ಇಬ್ರವೆ ಏನೋ ಈಗ ಫೋಟೋ ಶೂಟ್ ಇಬ್ರದುವೆ ಚೆನ್ನಾಗಿ ಕೇಕು ಸುಮಾರು ತೆಗ್ದಿದ್ದೀನಿ ಚೆನ್ನಾಗಿ ನೋಡಿ ಹಾಕಿ ನಿಮಿಷ ಅಂಕಲ್ ತಿನ್ನಿಸ್ತದೆ ಕೊಡಿ ನಮ್ಗೆ ಯಾಕಂಗ ಹತ್ರ
ತೆಗಿಯೋ ಮನೆ ಅದು ತೆಗಿ. ಅದಕ್ಕೆ ಹಿಡ್ಕೊಬಿಟ್ರದವಳು. ಅವಳು ಡೌಟ್ ಬಂದ್ಬಿಡ್ತು ಬಿಡಲ್ಲ ಅವನು ಅಂತ. ಬಟ್ಟೆ ತೀರ್ಸ್ಬಿಡ್ಬೇಕ ನಾನು ನಿಂತು ಅಣ್ಣ ನನ್ನ ವಿಡಿಯೋ ಮಾಡೋಣ. ಹಂಗೆ ಮಾಡ್ತಿರೋದು. ಹೋಗಿ ನೀನು ಮುಂದೆ 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 ಹೋಗ್ಲಿ ಕೂಡ ಮಾಡ್ತೀವಿ. ಚೆನ್ನಾಗಿದೆ ವಿಡಿಯೋ. ನಂದು ಮಾಡಿದ್ರೆ ವಿಡಿಯೋ ನಾನು ಹಿಂಗೆ ಹಿಡ್ದು ಭೂಮಿಗೆ ಮಾಡ್ತಿದ್ದೀನಿ. ನನಗೆ ನಾನು ತಿನ್ನಿಸ್ತೀನಿ. ಭೂಮಿ ಸ್ಮೈಲ್. ಇಲ್ಲ ಅಲ್ಲಿ ಸುಮ್ಮನೆ ನೋಡು ಅದು ಬಿಟ್ಟು ಮಗ. ತಿಂತೀಗ ಅಯ್ಯೋ ಅಯ್ಯಪ್ಪ. ಫೋಟೋ ತಕೊಳ್ಳಿ ತಮ್ಮಿ. ಇರು ಇದು ಬಿ ಹಾಕೋ ಬೀಗ ಇರು ಬೇರು ಇದನ್ನೇ ತಮ್ಲೈನ್ಗೆ ಹಾಕದ ಇವತ್ತು. ಚೆನ್ನಾಗಿತ್ತಲ್ಲ, ನಾವಲ್ಲಿ ಚೆನ್ನಾಗಿಲ್ಲ. ಇವರಿಬ್ರು ಅಣ್ಣ ತಂಗಿ. ಗೈಸ್ ಇವತ್ತಿನ ವಿಡಿಯೋ ನಮ್ಮದು ಹೀಗಿತ್ತು. ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ನೋಡಿ, ಹಾಗೆ ಕಮೆಂಟ್ ಮಾಡಿ ಹ್ಯಾಪಿ ಬರ್ಡೇ ಅಂತ ಹೇಳಿ ನಮ್ಮವರಿಗೆ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲ ಬ್ಲೆಸ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ಥ್ಯಾಂಕ್ ಯು ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಎಲ್ಲ ವಿಡಿಯೋಸ್ನೂ ಕೂಡ ಹೀಗೆ ಬೆಳೆಸ್ಕೊತಾ ಹೋಗಿ. ಥ್ಯಾಂಕ್ ಯು.